ಐ ಆಮ್ ಸಾರಿ ರೀ. ಯಾಕ್ರಿ? ಬೆಳಿಗ್ಗೆ ಎಲ್ಲರೂ ಮುಂದೆ ನಿಮ್ಮ ಮೇಲೆ ರೇಗಾಡಿ ಹರ್ಟ್ ಮಾಡಿದ್ದೇನೆ. ನೀವು ನನ್ನ ಹರ್ಟ್ ಮಾಡಿಲ್ಲ, ಹೆಲ್ಪ್ ಮಾಡಿದ್ರಿ. ಅಫ್ಕೋರ್ಸ್ ಅದು ಡ್ರಾಮಾ ಅಂತ ನನಗೆ ಗೊತ್ತಿತ್ತು, ನಿಮಗೆ ಗೊತ್ತಿರಲಿಲ್ವಲ್ಲ. ನೀವು ನನಗಿಂತ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ. ನೀವು ಹೀಗೆ ಮಾಡ್ತಾ ಇದ್ದಿದ್ರೆ ಭಾವನ್ಗೆ ನನ್ನ ಮೇಲೆ ಸಿಂಪತಿ ಬರ್ತಿರ್ಲಿಲ್ಲ, ನನಗೆ ಸಹಾಯನೂ ಮಾಡ್ತಿರ್ಲಿಲ್ಲ. ಹೊಸವ್ರೆ, ನಾನು ನಿಮ್ಮ ಮೇಲೆ ಸಿಟ್ಟಾಗಿ ಕೂಗಾಡಿದಾಗ ಆ ಟೈಮಲ್ಲಿ ನಿಮಗೇನು ಅನಿಸ್ತಾ ಇತ್ತು? ಮೊದಲು ಭಯ ಆಯಿತು, ಆಮೇಲೆ ಯೋಚಿಸಿದ್ರೆ ಭಾವನೂರ್ ಹೆಲ್ಪ್ ತಗೊಳ್ಳೋಕೆ ಅದೊಂದು ದಾರಿ ಆಯಿತು. ಅಂದರೆ ನೀವು ಕೂಡ ನನ್ನ ಪ್ಲಾನ್ನ ಕ್ಯಾಚ್ ಮಾಡಿದಿರಂತಾಯ್ತು. ಅದಕ್ಕಿಂತ ಮುಂಚೆನೆ ನೀವು ನಾನ್ ಮಾಡಿರೋ ಡಿಸೈನ್ಸ್ನ ಕದ್ಬಿಟ್ರಲ್ವಾ? ಹೌದು, ನೈಟ್ ನಾನೇ ಕಳ್ತನ ಮಾಡಿ ಬೆಳಗ್ಗೆ ನಾನೇ ನಿಮ್ಮನ್ನ ಬೈದೆ. ಒಳ್ಳೆ ಕೆಲಸ ಮಾಡಿದ್ರಿ ರೀ. ಕಳ್ತನ ಮಾಡೋದು, ಬೈಯೋದು ಒಳ್ಳೆ ಕೆಲಸ ಅಂತ ಮೊದಲನೇ ಸಲ ಪ್ರೂವ್ ಮಾಡಿದ್ರಿ. ನೀವು ಕೂಡ ನಿಮ್ಮ ಕೈ ನೋವಾಗಿದೆ ಅಂತ ಆಕ್ಟ್ ಮಾಡಲಿಲ್ವಾ? ನನಗಿಂತ ನೀವೇ ಜಾಸ್ತಿ ನಟಿಸಿದ್ದೀರಾ. ನನ್ನ ಮನಸ್ಸಲ್ಲಿರೋ ವಿಷಯನ ಅರ್ಥ ಮಾಡ್ಕೊಂಡು ನನಗೆ ಸಹಾಯ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾಗಿ ಭಾವ ಖುಷಿಯಾಗಿದ್ದಾರೆ. ನಿಮಗೂ ಥ್ಯಾಂಕ್ಸ್ ರೀ. ನಿಮ್ಮಿಂದ ಪಾವನತ್ಗೆ ಕೂಡ ಸಂತೋಷವಾಗಿದ್ದಾರೆ. ಇದೇನ್ ಚೆನ್ನಾಗಿಲ್ಲ, ನನ್ಗೇನ್ ಇಷ್ಟ ಆಗ್ಲಿಲ್ಲ. ನೀವಿಬ್ರು ಒಬ್ರಿಗೊಬ್ರು ಥ್ಯಾಂಕ್ಸ್ ಸಾರಿ ಹೇಳ್ತಿದ್ದೀರಲ್ಲ, ಯಾಕೆ? ಫ್ರೆಂಡ್ಸು ಹೇಳ್ಕೊಳಲ್ಲ. ಅಷ್ಟಕ್ಕೂ ಪೇರೆಂಟ್ಸ್ ಹೀಗೆ ಹೇಳ್ಬೋದಾ? ವೈಫ್ ಅಂಡ್ ಹಸ್ಬೆಂಡ್ ಹೀಗೆ ಹೇಳ್ಬೋದಾ? ತಪ್ಪಲ್ವಾ? ನಿನ್ ವಯಸ್ಸಿಗೆ ತಕ್ಕಂಗೆ ಮಾತಾಡು ರಾಕಿ. ನಾನು ನಿನ್ಗಿಂತ ಚಿಕ್ಕೋನಾಗಿರ್ಬೋದು, ಆದ್ರೆ ನನ್ಗೂ ಕೆಲವೊಂದು ವಿಷಯ ಗೊತ್ತು. ಹೌದು ರಾಕಿ, ನಿನಗೆ ತುಂಬಾ ವಿಷಯ ಗೊತ್ತು. ನನಗ್ ಗೊತ್ತಿರೋ ಕೆಲವೊಂದು ವಿಷಯಗಳು ಮಮ್ಮಿ ಗೊತ್ತಿಲ್ಲ ಡ್ಯಾಡಿ. ಸುಮ್ನೆ ಟೆನ್ಷನ್ ಮಾಡ್ಕೋತಾಳೆ. ರಾಕಿ, ನನ್ ಬಗ್ಗೆನೇ ಹೀಗ್ ಮಾತಾಡ್ತಿದ್ಯಾ? ನಾವಿಷ್ಟು ಸಂತೋಷವಾಗಿದ್ದು ಎಷ್ಟು ದಿನಗಳೇ ಆಗೋಯ್ತಲ್ಲ ಪಾವನಿ. ಈ ವಾರ ಇಡೀ ನರಕನೇ ಅನುಭವಿಸಿದ್ದೀವಿ. ಈಗ ನಾವು ಸಂತೋಷವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ವಸು. ಮೊದಲು ನಾನು ಯಾವ ಕೆಲಸ ಮಾಡಬೇಕಾದ್ರೂ ನನಗೆ ಗೊತ್ತಿಲ್ದಿರೋ ಹಾಗೇನೆ ಭಯ ಪಡ್ತಿದ್ದೆ. ಎಲ್ಲ ಅಭಿನಯ ನೋಡ್ಕೋತಾನೆ ಅಂತ ನಾನು ಯಾವ ವಿಷಯದ ಬಗ್ಗೆನೂ ತಲೆ ಕೆಡಿಸ್ಕೋತಿರ್ಲಿಲ್ಲ. ಅದೇ ಅಭ್ಯಾಸ ಆಗಿ ಯಾವ ಕೆಲಸ ಮಾಡಬೇಕಾದ್ರೂ ಭಯ ಆಗ್ತಿತ್ತು. ಆ ಭಯದಿಂದಾನೆ ತಪ್ಪು ಮಾಡ್ತಿದ್ದೆ. ಆ ರೀತಿ ತಪ್ಪೆ ಮೊನ್ನೆ ಆಗಿದ್ದು. ಆದರೆ ವಸು ನಾನು ಯಾರು ಅಂತ ಗೊತ್ತಾಗುವಾಗ ಮಾಡಿದ್ಲು. ನನ್ನಲ್ಲಿ ಭಯ ಹೋಗ್ಲಾಡಿಸಿ ಧೈರ್ಯ ತುಂಬಿದ್ಲು. ನಾನೇನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ತುಂಬಿದ್ಲು. ನನಗೇನೆ ಹೊಸದಾಗಿ ಪರಿಚಯ ಮಾಡಿಸಿದ್ಲು. ವಸು ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಪಾವನಿ. ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಹೌದು ರೀ, ವಸು ನಮಗೆ ತುಂಬ ಹೆಲ್ಪ್ ಮಾಡಿದಾಳೆ. ಅಂಥ ವಸು ಬಗ್ಗೆ ಎಲ್ಲ ಗೊತ್ತಿದ್ದು ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಆಡ್ಬಾರ್ದು ಮಾತುಗಳನ್ನಾಡಿ ನೋಯಿಸ್ಬಿಟ್ಟೆ.
ಅವಳ ಮುಖನೂ ನೋಡದೆ ಅಸಹ್ಯ ಪಟ್ಟೆ. ಜೀವನದಲ್ಲಿ ನಾನ್ ಮಾಡಿರೋ ಅತಿ ದೊಡ್ಡ ತಪ್ಪು ಇದೆ. ನಾನ್ ಎಷ್ಟು ನೋವು ಕೊಟ್ರು ವಸು ಮಾತ್ರ ಬ್ಯಾಲೆನ್ಸ್ಡ್ ಆಗೇ ಇದ್ಲು ರೀ. ನೋವನ್ನ ಮನ್ಸ್ನಲ್ಲೇ ಇಟ್ಕೊಂಡು ತಾನು ಮಾಡ್ಬೇಕಾಗಿರೋದ್ನೆಲ್ಲ ಮಾಡಿದ್ಲು. ಅಕ್ಕ ಅಕ್ಕ ಅಂತ ನನ್ನ ಹಿಂದೆ ಬಂದಿದ್ ವಸುನ ನಾನ್ ನಿರ್ಲಕ್ಷ್ಯ ಮಾಡಿದ್ರು ಈ ಅಕ್ಕನ ಬಗ್ಗೆ ಅವಳು ಕಾಳಜಿ ವಹಿಸಿದ್ಲು. ನೀವೆಲ್ಲಿ ತಲೆ ತಗ್ಸಿದ್ರೋ ಅಲ್ಲಿ ಮತ್ತೆ ನೀವು ತಲೆ ಎತ್ತೋ ರೀತಿ ಮಾಡಿದ್ಲು. ವಸುನ ಎಷ್ಟು ಕೆಟ್ಟದಾಗ ಅರ್ಥ ಮಾಡ್ಕೊಂಡಿದ್ದೆ ಅಂದ್ರೆ ಅರ್ಥ ಆದ್ಮೇಲೆ ಅವಳು ಹಿಗ್ಗಿ ಹೋಗಿರೋ ಹಾಗೆ ನಾನು ಕುಗ್ಗಿ ಹೋಗಿರೋ ಹಾಗೆ ಅನ್ಸ್ಬಿಡ್ತು. ನನ್ನ ವಿಷಯದಲ್ಲಿ ಅಭಿನೂ ತುಂಬಾನೇ ಹೆಲ್ಪ್ ಮಾಡಿದ್ದಾನೆ ಪಾವನಿ. ಅಂತ ತಮ್ಮ ಇರೋದು ನನ್ನ ಅದೃಷ್ಟ. ಅಭಿ ಯಾವಾಗಲೂ ನನಗೆ ಗಾರ್ಡಿಯನಾಗೇ ಇರ್ತಿದ್ದ. ಅವನ ಬಗ್ಗೆ ಗೊತ್ತಿದ್ರೂ ನಾನು ದುಡ್ಡಿನ ವಿಷಯದಲ್ಲಿ ಸುಳ್ಳು ಹೇಳ್ದೆ. ಪಾಪ ಅವನದೆಷ್ಟು ಕಷ್ಟಪಟ್ಟಿದ್ದಾನೋ. ಅಖಿಲು ಅಷ್ಟೇ ತುಂಬಾ ಕಷ್ಟಪಟ್ಟಿದ್ದಾನೆ. ನಾವು ಮತ್ತೆ ಈ ತರ ತಪ್ಪು ಮಾಡಬಾರ್ದು ರೀ. ಮನೆಗೆ ನೀವು ದೊಡ್ಡ ಮಗ, ನಾನು ದೊಡ್ಡ ಸೊಸೆ. ನಾವಿನ್ನೂ ಮೆಚೂರ್ಡ್ ಆಗಿ ಯೋಚನೆ ಮಾಡಬೇಕು. ನಮ್ಮಿಂದ ಕುಟುಂಬಕ್ಕೆ ಯಾವುದೇ ರೀತಿ ಚಿಂತೆ ಸಮಸ್ಯೆ ಬರಬಾರ್ದು. ನಾನು ಅದೇ ಯೋಚಿಸ್ತಿದ್ದೆ ಪಾವನಿ. ಇವತ್ತಿಂದ ತುಂಬಾ ಹುಷಾರಾಗಿ ಜವಾಬ್ದಾರಿಯಿಂದ ಇರಬೇಕು ಅನ್ಕೋತಾ ಇದ್ದೀನಿ. ಅಭಿ ಮತ್ತೆ ನನಗೆ ಈವೆಂಟ್ಸ್ ಮಾಡು ಅಂದಿದ್ದಾನೆ. ಈ ಸಲ ಅವನು ಹೆಮ್ಮೆ ಪಡೋ ಹಾಗೆ ಮಾಡ್ತೀನಿ. ನಿಮ್ಗೆಲ್ಲೇ ಡೌಟ್ ಬಂದ್ರು, ಯಾವ ವಿಷಯದಲ್ಲಾಗ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಆದ್ರೂ ನನ್ ತಂಗಿನ್ ಕೇಳಿ. ನಿಮಗ್ ಸಂಕೋಚ ಆದ್ರೆ ನನ್ಗೆ ಹೇಳಿ, ವಸುನ ನಾನ್ ಕೇಳ್ತೀನಿ. ವಸು ನಿಂಗೆ ತಂಗಿ ಆದ್ರೆ ನನ್ಗೆ ನಾದ್ನಿ. ನನ್ನ ನಾದ್ನಿ ಹತ್ರ ಸಂಕೋಚ ಏನು? ನನ್ನ ನಾದ್ನಿ ತುಂಬಾ ಗ್ರೇಟ್. ಏನು ನಮ್ ಮೈದ್ನ ಗ್ರೇಟ್ ಅಲ್ವಾ? ವಸು ಏನೇ ಮಾಡಿದ್ರು, ಏನ್ ಮಾಡ್ಬೇಕು ಅನ್ಕೊಂಡ್ರು ಅವಳ ಹಿಂದೆ ಇರೋದು ನಿಂತ್ಕೊಳ್ಳೋದು ನನ್ ಮೈದ್ನಾನೇ. ಆ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ. ಹಾಗಿದ್ರೆ ಈಗೇನ್ ಹೇಳ್ತಿದ್ಯಾ? ಓಕೆ ಓಕೆ, ಇಬ್ರು ಗ್ರೇಟ್. ಓಕೆನಾ? ಹಾ, ಇದ್ದಪ್ಪ ಮಾತಂದ್ರೆ. ಸರಿ ಸರಿ, ನೀವು ಬೇಗ ಬೇಗ ರೆಡಿಯಾಗಿ ಬನ್ನಿ. ನಾನು ಟಿಫನ್ ಬಡಿಸ್ತೀನಿ. ಓಕೆನಾ? ಸರಿ. ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್ ಅಖಿಲ್. ಏನೋ ರಾಕಿ, ಅನುಕೀರ್ತಿ ಬ್ಯಾಗ್ನು ನೀನೇ ರೆಡಿ ಮಾಡ್ತಿದ್ಯಾ? ಮತ್ತೆ ಅವ್ರು ನನ್ನ ತಂಗಿರಲ್ವಾ ಚಿಕ್ಕಪ್ಪ? ಗುಡ್ ಬಾಯ್, ಗುಡ್ ಜಾಬ್. ಚಿಕ್ಕಪ್ಪ, ಇವತ್ತು ನಮ್ಮನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡ್ತೀರಾ? ಅಯ್ಯೋ, ನಾನು ಬರಲ್ಲ. ಮೊನ್ನೆ ನಿಮ್ಮನ್ನು ಹೊರಗಡೆ ಕರ್ಕೊಂಡೋಗಿದ್ದಕ್ಕೆ ನನ್ನ ತಲೆನೇ ತಿಂದ್ಬಿಟ್ರಿ. ಪ್ಲೀಸ್ ಚಿಕ್ಕಪ್ಪ, ಕರ್ಕೊಂಡು ಹೋಗಿ. ಇವತ್ತು ಏನಾದ್ರೂ ಕೊಡ್ಸಿ ಅಂತ ನಾವು ಕೇಳಲ್ಲ. ಆದ್ರೂ ಸರಿ, ನಾನು ಬರಲ್ಲ. ನಿಮ್ಮನ್ನ ಹೇಗ್ ಬರೋ ಹಾಗೆ ಮಾಡೋದು ಅಂತ ನನಗೆ ಗೊತ್ತು ಚಿಕ್ಕಪ್ಪ. ಹೇಗೆ ಒಪ್ಸ್ತೀಯಾ? ಮೊನ್ನೆ ತರ ಪಂದ್ಯ ಇಡೋಣವಾ ಚಿಕ್ಕಪ್ಪ? ರಾಕಿ, ಚಿಕ್ಕಪ್ಪನ ಹತ್ರ ಕಾಂಪಿಟೇಷನ್ ಯಾಕೆ? ಇಟ್ಸ್ ಓಕೆ ಅದಕ್ಕೆ. ಮೊನ್ನೆ ಏನೋ ಮೋಸ ಹೋದೆ, ಈ ಸಲ ಚಾನ್ಸೇ ಇಲ್ಲ. ಬೇಡ ಅಖಿಲ್, ಇವನ್ ಮತ್ತೆ ಚೀಟ್ ಮಾಡ್ತಾನೆ. ಭಯ ಆಗ್ತಿದ್ಯಾ ಚಿಕ್ಕಪ್ಪ? ಚಿಕ್ಕಪ್ಪ ಭಯ ಪಡ್ಕೋತಿದ್ದಾರೆ. ಹೌದು, ಚಿಕ್ಕಪ್ಪ ಭಯ ಪಡ್ತಿದ್ದಾರೆ. ನೋ ನೋ ವೇ. ಇವರೆಲ್ಲ ರೇಗಿಸ್ತಿದ್ದಾರೆ, ನೀನ್ ಕಾಮ್ ಆಗಿರು. ನನಗೆ ಭಯನಾ? ನೆವರ್. ಸ್ಪರ್ಧೆಗೆ ನಾನು ರೆಡಿ. ಏನ್ ಸ್ಪರ್ಧೆ? ಚಿಕ್ಕಪ್ಪ ಮತ್ತೆ ನಾನು ಒಂದ್ ಪಂದ್ಯ ಆಡ್ತಿದೀವಿ ಚಿಕ್ಕಮ್ಮ. ಯಾಕೆ ಮತ್ತೆ ಸೋಲೋಕಾ? ಈ ಸಲ ಗೆಲುವು ನಂದೆ. ಚಾನ್ಸೇ ಇಲ್ಲ. ಸುಮ್ನೆ ಸಿಕ್ಕಾಕೋತೀರಾ. ಹೇಯ್, ಯಾವಾಗಲೂ ಅವರೇ ಗೆಲ್ತಾರೇನು? ರಾಕಿ, ಸ್ಪರ್ಧೆ ಏನು ಅಂತ ಹೇಳು. ಸ್ಪರ್ಧೆಯಲ್ಲಿ ನಾನು ಗೆದ್ರೆ ನಮ್ಮನ್ನ ನೀವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು. ನೀವು ಗೆದ್ರೆ ತಾನೇ? ನನ್ ಮಾತ್ ಕೇಳು ಅಖಿಲ್. ಇಲ್ಲ ಅದಕ್ಕೆ, ಈ ಸಲ ನಾನೇ ಗೆಲ್ಲೋದು. ದಟ್ಸ್ ದ ಸ್ಪಿರಿಟ್ ಚಿಕ್ಕಪ್ಪ. ಸ್ಪಿರಿಟ್ ನಂದೆ, ಗೆಲುವು ನಂದೆ. ಸ್ಪರ್ಧೆ ಏನು? ನೀನೇನು ಮಾಡ್ತೀಯೋ ಅದನ್ನೇ ನಾನು ಮಾಡಬೇಕಾ? ಇಲ್ಲ, ನಾನೊಂದು ಸ್ಟೋರಿ ಹೇಳಿ ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಹೇಳಬೇಕು. ರೆಡಿ.
ದೊಡ್ಡೋರ್ ತರ ಯೋಚನೆ ಮಾಡ್ತಿದ್ಯಾ? ಚಿಕ್ಕಪ್ಪಂಗೆ ಟಫ್ ಕ್ವಶನ್ ಕೇಳಬೇಕು ಮಮ್ಮಿ. ಓಹೋಹೋ, ನೀನ್ ಟಫ್ ಕ್ವಶನ್ ಕೇಳಿದ್ರು ಈಸಿಯಾಗಿ ಆನ್ಸರ್ ಹೇಳ್ತೀನಿ. ಆ ದಿನ ಅಮಾವಾಸ್ಯೆ. ಆಕಾಶದಲ್ಲಿ ಮೋಡಗಳು ದಟ್ಟವಾಗಿ ಆವರಿಸಿದೆ. ಕೆಳಗಡೆ ಕಾಡು. ಆಕಾಶ ಕಾಣ್ದಿರೋ ಹಾಗೆ ಮರಗಳೆಲ್ಲ ಬೆಳೆದಿದೆ. ಆ ಕಾಡಲ್ಲಿ ಒಂದು ಕಪ್ಪು ಕಲರ್ ಕಾರ್ ಬರುತ್ತೆ. ಆ ಕಾರಿಗೆ ಹೆಡ್ಲೈಟ್ ವರ್ಕ್ ಆಗ್ತಿರಲ್ಲ. ಕಾರು ಸ್ಪೀಡಾಗಿ ಹೋಗ್ತಿರುತ್ತೆ. ಆ ಟೈಮಲ್ಲಿ ಒಬ್ಬ ಕುರುಡ ರೋಡ್ ಕ್ರಾಸ್ ಮಾಡ್ತಿರ್ತಾನೆ. ಕಾರು ಆ ಕುರುಡನ ಹತ್ರ ಬಂದ್ಬಿಟ್ಟಿರುತ್ತೆ. ಆದ್ರೆ ಕುರುಡಂಗೆ ಡ್ಯಾಶ್ ಹೊಡಿದಿರೋ ಹಾಗೆ ಸ್ಲೋ ಆಗಿ ಆ ಕುರುಡ ರೋಡ್ ಕ್ರಾಸ್ ಮಾಡಿದ್ಮೇಲೆನೆ ಕಾರ್ ಮುಂದಕ್ಕೆ ಹೋಗುತ್ತೆ. ಇದು ಸ್ಟೋರಿ ಚಿಕ್ಕಪ್ಪ. ಇವಾಗ ನನ್ನ ಕ್ವಶನ್ ಏನಂದ್ರೆ, ಆ ಕಾರು ಕುರುಡಂಗೆ ಯಾಕೆ ಡ್ಯಾಶ್ ಹೊಡಿಲಿಲ್ಲ? ಕಾರ್ ಡ್ರೈವರ್ ಕುರುಡಂಗೆ ಯಾಕೆ ಡ್ಯಾಶ್ ಹೊಡಿಲಿಲ್ಲ? ಯಾಕಂದ್ರೆ ಅದು ಡೇ ಟೈಮ್ ಆಗಿತ್ತು. ಅಯ್ಯೋ, ಏನು ಡೇ ಟೈಮಾ? ಹೌದು, ಬೆಳಗ್ಗೆ ಹೊತ್ತಲ್ಲಿ ಹೆಡ್ಲೈಟ್ ಏನ್ ಬೇಕಾಗಿಲ್ಲ ಅಲ್ವಾ? ಹಾಗಾಗಿನೇ ಆ ಕಾರ್ ಡ್ರೈವರ್ಗೆ ಕುರುಡ ಕಾಣಿಸ್ದ. ಮತ್ತೆ ಅಮಾವಾಸ್ಯೆ ಅಂದೆ? ಅಮಾವಾಸ್ಯೆ ಅಂದೆ ಚಿಕ್ಕಪ್ಪ, ರಾತ್ರಿ ಅಂತ ಹೇಳಿದ್ನಾ? ಈಗ ಹೇಳಿ ಚಿಕ್ಕಪ್ಪ, ನೀವು ಸೋತ್ ಹೋದ್ರಿ ತಾನೆ? ಚಿಕ್ಕಪ್ಪ ಸೋತ್ ಹೋದ್ರು. ಚಿಕ್ಕಪ್ಪ ಸೋತ್ ಹೋದ್ರು. ಹಾಗಾದ್ರೆ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀನಪ್ಪ. ಚಾಕ್ಲೇಟ್ಸು ಬಿಸ್ಕೆಟ್ಸು ಕೊಡಿಸ್ಬೇಕು. ಓಕೆ ಓಕೆ. ನಿನಗೆ ಮೊದಲೇ ಹೇಳಿದ್ದಲ್ಲ ಅಖಿಲ್, ಅವನೇನೋ ಜಾದು ಮಾಡ್ತಾನೆ ಅಂತ. ಬಲಗಣ್ಣು ಹೊಡಿತಿದ್ಯಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಲ್ಲ ತಾನೆ? ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್ ಅಭಿ.
ಅಭಿ ನಿಂಗೇನು ಆಗಿಲ್ಲ ತಾನೆ? ಆಮ್ ಓಕೆ ಮಾ. ಏನಾಯ್ತ್ರಿ? ಹೂವಿನ ಕುಂಡ ಮೇಲಿಂದ ಕೆಳಗೆ ಬಿತ್ತು. ಅಮ್ಮ ಕೂಗಿಲ್ಲ ಅಂದಿದ್ರೆ ಅದು ನನ್ನ ಮೇಲೆ ಬೀಳ್ತಿತ್ತು. ಹೂವಿನ ಕುಂಡ ಮೇಲಿಂದ ಹೇಗ್ ಬಿತ್ತು? ಯಾರು ಬೀಳ್ಸಿದ್ರು? ಯಾರು ಬೀಳಿಸ್ತಾರಮ್ಮ? ಎಲ್ಲ ಇಲ್ಲೇ ಇದೀವಲ್ಲ. ಲೋ ಅಖಿಲ್, ಒಂದ್ಸಲ ಮೇಲೆ ಹೋಗಿ ನೋಡು. ಹ್ಞೂ ಸರಿ ಅಣ್ಣ. ಡ್ಯಾಡಿ, ನಿಮ್ಗೇನೂ ಆಗಿಲ್ಲ ಅಲ್ವಾ? ಬೇರೆ ಎಲ್ಲಾದ್ರೂ ಏಟ್ ಬಿತ್ತ ಡ್ಯಾಡಿ? ಎಲ್ಲಕ್ಕೆ ಏಟಾಯ್ತು ಡ್ಯಾಡಿ? ನನಗೆಲ್ಲೂ ಏಟಾಗಿಲ್ಲಮ್ಮ. ಐ ಆಮ್ ಪರ್ಫೆಕ್ಟ್ಲಿ ಸೇಫ್. ಆ ದೇವ್ರೆ ನಿನ್ನ ಕಾಪಾಡ್ದ ಅಭಿ. ದೇವ್ರಲ್ಲ ಅದಕ್ಕೆ, ದೇವತೆ ತರ ನೀನು ಅವನನ್ನು ಕಾಪಾಡ್ದೆ. ಇವತ್ತು ನೀನ್ ಎದ್ದಿರೋ ಗಳಿಗೆ ಚೆನ್ನಾಗಿದೆ ಅಭಿ. ಮೇಲ್ಗಡೆ ಯಾರೂ ಇಲ್ಲ. ಮೇಲ್ ಯಾರು ಇಲ್ದೆ ಪಾಟ್ ಹೇಗೆ ಕೆಳಗೆ ಬೀಳುತ್ತೆ? ಹಾ, ನಿನ್ನೆ ಕೆಲ್ಸದವರು ಪಾಟ್ ಜರುಗಿಸ್ತಾ ಇದ್ದದನ್ನ ನೋಡ್ದೆ ನಾನು. ಅವ್ರು ಸರಿಯಾಗಿ ಇಟ್ಟಿರ್ಲಿಲ್ಲ ಅನ್ಸುತ್ತೆ. ಅವ್ರನ್ನ ಈ ಕೂಡ್ಲೆ ಕೆಲಸದಿಂದ ತೆಗೆದುಹಾಕಿ. ಹ್ಞೂ, ತೆಗೆದ್ಬಿಡಿ. ಯಾಕಮ್ಮ ತೆಗಿಬೇಕು? ನೆನ್ನೆ ಇಟ್ಟಿರೋ ಕುಂಡ ಇವತ್ತು ಬಿದ್ದಿದೆ ಅಂದರೆ ಏನೋ ಆಕ್ಸಿಡೆಂಟಾಗಿ ಬಿದ್ದಿರಬೇಕು. ಹೊರಗಡೆ ಹೋಗಿ ಬಂದ್ಯಲ್ಲ, ಯಾವ ಪಾಪಿಗಳ ಕಣ್ಣು ನಿನ್ಮೇಲೆ ಬಿತ್ತೋ ಏನೋ. ಪಾವನಿ, ಅವನಿಗೆ ದೃಷ್ಟಿ ತೆಗಿಯಮ್ಮ. ದೃಷ್ಟಿ ಯಾಕಮ್ಮ? ಬೇಡ. ದೃಷ್ಟಿ ತೆಗೆಸ್ಕೋ ಅಭಿ. ಯಾವ್ದಾದ್ರೂ ದೃಷ್ಟಿ ದೋಷ ಇದ್ರೆ ಹೋಗುತ್ತೆ. ಹೌದು ಅಭಿ, ಏನಾದ್ರೂ ದೋಷ ಇದ್ರೆ ಹೀಗೆ ಆಗತ್ತೆ. ಪಾವನಿ, ನೀನ್ ಹೋಗು.